ಕಾಸ್ಟಿಂಗ್ ಲಾಸ್ಟ್ ಟೈಮ್ ಇಂಟ್ರೊಡ್ಯೂಸ್ ಮಾಡಿದಾಗ ಕೆಲವು ಖಾಸಗಿ ಶಿಕ್ಷಣ ಸಂಸ್ಥೆಗಳು ಏನು ಸೆಂಟರ್ ಒಂದಿದ್ದಾರೆ ಅವು ಅಪೋಸ್ ಮಾಡಿದ್ವಿ ಸರ್ IP ಅಡ್ರೆಸ್ ಎಲ್ಲ ಕೊಡಲಿಕ್ಕೆ. ಅದೆಲ್ಲ ಸಮಸ್ಯೆ ಆಗಿದೆ. ಆ ಥರ ಏನು ನನಗೇನು ಕಂಡಿಲ್ಲ. ಬಟ್ ಪ್ರೈವೇಟ್ ಸ್ಕೂಲ್ ಅವರು ಅಪೋಸ್ ಮಾಡಿದ್ರು. ದೇರ್ ಇಸ್ ನೋ, ಅವ್ರು ಏನಾದ್ರು ಅಪೋಸ್ ಮಾಡಿದ್ರೆ ಏನು ಮಾಡೋಕ್ಕಾಗಲ್ಲ. ಅದು ಎಲ್ಲರಿಗೂ ಸೇಮೆ, ಎಲ್ಲ ಮಕ್ಕಳಿಗೂ. ಬಟ್ ಆ ಥರ ಪ್ರೈವೇಟ್ ಅವ್ರು ಯಾರು ಮಾಡಲಿಲ್ಲ. ದೇ ವೆಲ್ಕಮ್ಡ್, ಇನ್ ಫ್ಯಾಕ್ಟ್ ದೇ ವೆಲ್ಕಮ್. ಏನಾಗ್ತದೆ, ಇದನ್ನು ನೀವು ಯಾವ ರೀತಿ ನೀವು ನಾನು ಹೇಳಿದೆ ಅನ್ನೋದ್ರ ಬದಲು ನೀವೇ ತಗೊಳ್ಳಿ. ಈಗ ನನ್ನೊಂದು ಶಾಲೆ ಇದೆ, ನಂದು ಪ್ರೈವೇಟ್ ಶಾಲೆ. ನಾನೀಗ 625 600 ಮೇಲೆ ಇರೋರು ಒಂದು 10 ಜನರು ಬೇಕು ನನಗೆ. ಸೊ ಐ ಮಿಸ್ಯೂಸ್ ದ ಸಿಸ್ಟಮ್. ನಾಳೆ ಡಿಜಿಟಲ್ ಸ್ಕ್ರೀನ್ ಹಾಕ್ಬಿಟ್ಟು ನಾನು ಅದು ಮಾಡಿದರೆ ಯಾರು ನಿಜವಾಗ್ಲೂ ಫೀಸ್ ತಗೊಂಡು ಕೂಡ ಕಷ್ಟಪಟ್ಟು ಮಕ್ಕಳಿಗೆ ಪಾಠ ಹೇಳ್ಕೊಟ್ಟಿರ್ತಾರೆ, ಯಾವುದೇ ಥರದ ಮಿಸ್ಯೂಸ್ ಮಾಡಿದೆ ಅವರು ಜೆನ್ಯೂನಾಗಿ ಮಾಡಿ ನಾನು ಮೋಸ ಮಾಡಿಬಿಟ್ರೆ ನಮ್ಮ ಸಿಸ್ಟಮಿಗೆ ನಾವೆಲ್ಲ ಪ್ರೈವೇಟ್ ಶಾಲೆನ ಅಂದ್ಕೊಳ್ಳಿ, ಫೋಟೋ ಹಾಕ್ಕೊಂಡು ನಾಳೆ 60,000 ರೂಪಾಯಿನ ಫೀಸ್ನ 70,000 ರೂಪಾಯಿ ಮಾಡೋದು, ಇದೆಲ್ಲ ಮಿಸ್ಯೂಸ್ ಆಗ್ತದೆ. ಇದನ್ನು ಅವ್ರ ಕಡೆಯವರೇ ಕೂಡ ಸೂಕ್ಷ್ಮವಾಗಿ ನನಗೆ ಹೇಳಿರೋದ್ರಿಂದ ಇದನ್ನು ಐ ಡೋಂಟ್ ಥಿಂಕ್ ಯಾರೂ ಇಲ್ಲ. ಅವರಲ್ಲೂ ಕಾಂಪಿಟೇಷನ್ ಇರ್ತದೆ, ಸರ್ಕಾರಿ ಶಾಲೆಯಲ್ಲಿ ಕಾಂಪಿಟೇಷನ್ ಇರ್ತದೆ, ಅನುದಾನಿತ ಶಾಲೆಯಲ್ಲಿ ಕಾಂಪಿಟೇಷನ್ ಇರುತ್ತೆ. ಎಂಡ್ ಆಫ್ ದ ಡೇ ಎನಿ ಕೈಂಡ್ ಆಫ್ ಮ್ಯಾಲ್ ಪ್ರಾಕ್ಟೀಸಸ್ ಇನ್ ದ ಇಂಟ್ರೆಸ್ಟ್ ಆಫ್ ಚಿಲ್ಡ್ರನ್ಸ್ ಐ ಥಿಂಕ್ ವಿ ಶುಡ್ ಸ್ಟಾಪ್. ಅದಕ್ಕೆ ಮಾಧ್ಯಮದವರು ನೀವು ಬರಬೇಕಾಗ್ತದೆ, ನಾನು ಬರಬೇಕಾಗುತ್ತೆ, ನಮ್ಮ ಇಲಾಖೆಯಲ್ಲೂ ಕೂಡ ಎಲ್ಲರೂ ಸೇರಬೇಕಾಗುತ್ತೆ, ನಮ್ಮ ಸರ್ಕಾರನೂ ಸೇರಬೇಕಾಗುತ್ತೆ. ಅದಕ್ಕೆ DC ಅಡ್ಮಿನಿಸ್ಟ್ರೇಷನ್ ತೊಗೊಂಡಿದ್ದಾರೆ, CEO ಅವರು ಕೂಡ ತೊಗೊಂಡಿದ್ದಾರೆ, ಡೆವಲಪ್ಮೆಂಟು ಇನ್ಫ್ರಾಸ್ಟ್ರಕ್ಚರ್ನೂ ಅವರೇ ನೋಡೋದ್ರಿಂದ ಎಲ್ಲದೂ ಒಟ್ಟಿಗೆ ಹೋಗ್ತಕ್ಕಂಥ ವ್ಯವಸ್ಥೆನ ವಿ ಹ್ಯಾವ್ ಕ್ರಿಯೇಟೆಡ್. ಇದು ಆ್ಯಕ್ಚುಲಿ ನಮ್ಮ ಇಲಾಖೆಯಲ್ಲಿ ಇದು ಫಸ್ಟ್ ಟೈಮ್. ನೆಕ್ಸ್ಟ್ ಟೈಮ್ ಎಲ್ಲ ಭಾಳ ಸಿಸ್ಟಮ್ಯಾಟಿಕ್ ಆಗಿ ಮಾಡ್ತೀವಿ. ಸ್ಮಾರ್ಟ್ ಕ್ಲಾಸ್ ಎಲ್ಲ ಕೇಳ್ತಾ ಇದ್ದಾರೆ ಮಕ್ಕಳು. ಐ ಆಮ್ ಸೋ ಹ್ಯಾಪಿ. ಅದ್ರ ಜೊತೆಗೆ ಹೇಳ್ತಾರೆ ಇಂಟರ್ನೆಟ್ ಕೊಡಿ ನಮಗೆ, ನೀವು ಇಂಥ ಪ್ರೋಗ್ರಾಮ್ ಎಲ್ಲ ನಾವು ನೋಡಬೇಕಂತ. ಬೆಸ್ಟ್ ಅಲ್ವಾ? ಸೊ ಆ ಫೆಸಿಲಿಟೀಸ್ ಕೊಡ್ತೀವಿ ನಾವು. ಇಂಟರ್ನೆಟ್ ಇದ್ರದ್ದೆಲ್ಲ PRS ಅವರೆಲ್ಲ ಬಂದಿದ್ದಾರೆ ಹೊಸದಾಗಿ, ಇವಾಗ ಅವ್ರಿಗೂ ಕೂಡ ಹೇಳಿದೆ. ಇದೆಲ್ಲ ಚರ್ಚೆ ಆಗಿದೆ ಆ್ಯಕ್ಚುಲಿ. ಮತ್ತೆಲ್ಲ ಹೇಳಿದರು 2-3 ತಿಂಗಳು ನಮಗೆ ರಜಾ ಇರುತ್ತೆ, ನಾವು ಸೋಮಾರಿ ಆಗ್ತೀವಿ, ಬೇರೆಯವರು ಹಾಳಾಗಿ ಹೋಗ್ತಾರೆ, ನಮ್ಗೆ ಏನಾದ್ರು ಒಂದು ಹೇಳ್ಕೊಡಿ ಅಂತ ಹೇಳಿ. ಅದನ್ನಾಗಲೇ ದಿಸ್ ಟೈಮ್ ವಿ ಆರ್ ಕಮಿಂಗ್ ಔಟ್ ವಿತ್ ಸ್ಕಿಲ್ ಎಟ್ ಸ್ಕೂಲ್ ಅಂತ ಹೇಳಿ ಒಂದು ಹೊಸದಾಗಿ ಒಂದು ನಮ್ಮ ಇಲಾಖೆ ವತಿಯಿಂದ ನಾವು ಮಾಡ್ತಾಯಿದ್ವಿ. ಭಾಳ ಅದ್ಭುತವಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮ. ಅದು ಬೇರೆ ಇಲಾಖೆಯವರ ಒಂದು ಸಹಾಯ ತಗೊಂಡು ಮಾಡ್ತಕ್ಕಂಥ. ಮೊನ್ನೆ ಡೇ ಬಿಫೋರ್ ಎಸ್ಟರ್ಡೇ ವಿ ಹ್ಯಾಡ್ ಅ ಮೀಟಿಂಗ್. ಅದು ಸ್ಕಿಲ್ ಎಟ್ ಸ್ಕೂಲ್ ಅಂತ ಮಕ್ಕಳಿಗೆ ನಾನು ಹೇಳ್ತೀನಿ. ಅದು ಬಜೆಟ್ ಅನೌನ್ಸ್ಮೆಂಟ್ ಮಾಡ್ತೀವಿ, ಡೀಟೇಲ್ಸ್ ಅಲ್ಲಿ ಹೇಳ್ತೀವಿ. ಚೆನ್ನಾಗಿರುತ್ತೆ, ಇಂಟ್ರೆಸ್ಟಿಂಗ್. ನೋ ಜನರಲ್ ಆಲ್ವೇಸ್ ಎಕ್ಸೆಪ್ಟ್ ಡ್ಯೂರಿಂಗ್ ಎಕ್ಸಾಮಿನೇಷನ್. ಅವ್ರು ಓದೋ ಟೈಮಲ್ಲಿ ಬಿಟ್ಟು ಅವ್ರ ಸ್ಪೇರ್ ಟೈಮಲ್ಲಿ ಅವರಿಗೆ ಭವಿಷ್ಯಕ್ಕೆ ಉಪಯೋಗ ಆಗ್ತಕ್ಕಂಥ ರೀತಿಯಲ್ಲಿ ಸ್ಕಿಲ್ನ ಹೆಂಗೆ ಅವರ ಏಜ್ ಲಿಮಿಟಿಗೆ ಕೊಡ್ಬೋದು ಅನ್ನೋದನ್ನ ಮೋರ್ ಇನ್ ಡೀಟೇಲ್ಸ್ ಆಮೇಲೆ ಇರುತ್ತೆ. ಸರ್, ಇದು ಡ್ರೋನ್ ಪ್ರತಿ ಕೇಂದ್ರಗಳಲ್ಲೂ ಬಳಸ್ತಾ ಇದೆ. ಯಾವುದು ಡ್ರೋನ್ ನನ್ನ ಡಿಪಾರ್ಟ್ಮೆಂಟ್ ಡ್ರೋನೇ ಬಳಸಿಲ್ಲ. ಸೊ ಸಬ್ಜೆಕ್ಟೇ ಬೇಡ. ಯಾಕೆಂದರೆ ಆ ಮಕ್ಳಿಗೆ ಡ್ರೋನ್ ಅಂತ ಹೇಳಿ ಕಿಟಕಿಯಿಂದ ಹೊರಗೆ ನೋಡ್ಕೊಂತ ಕೂತ್ಕೊಂಡ್ಬಿಡ್ತಾರೆ. ಬೇಡ ಬರಿಬೇಡಿ. ಕೆಲವು ಟೀಚರ್ಸ್ ಕಿಟಕಿ ಪಕ್ಕ ನಿಂತ್ಕೊಂಡು ಹೇಳ್ಕೊಡ್ತಾರೆ. ನೀವು ಹೇಳಿದಿರ ಅದನ್ನ ಇದನ್ನ ನೋಟ್ ಮಾಡ್ಕೊಳ್ತೀನಿ. ಬಟ್ ಆ ಥರ ಉದಾಹರಣೆ ನನಗೆ ಆಗಿದೆ ಅಂತೆ ಅನ್ನೋದನ್ನ ನಾನು ಕನ್ಫರ್ಮೇಷನ್ ತಗೊಳಕ್ಕಾಗಲ್ಲ. ನಮ್ಮ ಇಲಾಖೆಯಲ್ಲಿ ಚರ್ಚೆ ಮಾಡ್ತೀವಿ. ಡ್ರೋನ್ ಅಂತ ಪದ ಇವತ್ತಿನ ಸಬ್ಜೆಕ್ಟಿಗೆ ದಯವಿಟ್ಟು ಬರೆಯಕ್ಕೆ ಹೋಗ್ಬೇಡಿ. ಆ ಮಕ್ಕಳು ಎಕ್ಸಾಮ್ ಬರೆಯೋ ಬದಲು ಆ ಡ್ರೋನ್ ಹುಡ್ಕೊಂತ ಕೂತ್ಕೊಂಡ್ಬಿಡ್ರೆ ಒಂದು ಹಂತಕ್ಕೆ ಬರ್ತಾ ಇದ್ದಮ್ಮ. ಇನ್ನೂ ನಾವು ನಮ್ಮ ಇಲಾಖೆ ಸ್ವಲ್ಪ ಕೆಲವು ನ್ಯೂನತೆಗಳನ್ನ ಸ್ವಲ್ಪ ನಾಳೆ ಎಕ್ಸಾಮ್ ಇನ್ನೂ ಶಾಲೆಗಳಿಗೆ ಮಾನ್ಯತೆ ನವೀಕರಣಕ್ಕೆ ಡೇಟ್ ಎಕ್ಸ್ಟೆಂಡ್ ಮಾಡ್ಕೊಂಡು ಮಾನ್ಯತೆ ಒಂದು ನೀವು ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ನಮ್ಮ ಶಾಲೆಗಳ ಸಂಖ್ಯೆ ಏನಿದೆ, ರೆಟ್ರಾಸ್ಪೆಕ್ಟಿವ್ ಪ್ರಾಸ್ಪೆಕ್ಟಿವ್ ಅಂತ ಹೇಳಿ ಒಂದು ಡಿಸಿಷನ್ ಅಲ್ಲಿ ಬಂದು ನಾವು ಸಿಕ್ಕಾಕೊಂಡಿದ್ದೀವಿ. ಹೇಳ್ತೀನಿ ಏನು ಅಂತ. ಹಳೆ ಶಾಲೆಗಳಿಗೆ ಇಷ್ಟು ವರ್ಷ ನಡ್ಕೊಂಡು ಬಂದಿರತಕ್ಕಂಥದಕ್ಕೆ ಪ್ಲಾನ್ ಅಪ್ರೂವಲ್ಲು, ಫೈರು ಮತ್ತು ಸೇಫ್ಟಿ ನನ್ನ ಡಿಪಾರ್ಟ್ಮೆಂಟ್ ಅಲ್ಲ ನಾನು. ಓಕೆ, ಈಗ ಸೇಫ್ಟಿಗೆ ಮತ್ತು ಕನ್ವರ್ಷನ್ ನನ್ನ ಡಿಪಾರ್ಟ್ಮೆಂಟ್ ಅಲ್ಲ. ಇಷ್ಟು ವರ್ಷ ನಡ್ಕೊಂಡು ಬಂದಿರೋದ್ರಿಂದ ಹಿಂದಿನ ಟೈಮಿಗೆಲ್ಲ ಬಿಟ್ಬಿಡಿ ಅಂಥೇಳಿ ಒಂದು ಫೋರ್ಸು ನಮ್ಮ ಕಡೆಗೆ ಒತ್ತಡ ಆಗ್ತಾ ಇದೆ. 62 ಪಾಯಿಂಟ್ಸ್ ಇದ್ದು ನಮ್ಮ ನವೀಕರಣ ಮಾಡೋದಕ್ಕೆ. ರಿನ್ಯೂವಲ್ ಟೈಮಲ್ಲಿ 62 ಇರೋದನ್ನ 47ಕ್ಕೆ ತಂದಿಟ್ಟಿದ್ದೀವಿ. ಅವರು ಅಸೋಸಿಯೇಷನ್ಸ್ ಎಲ್ಲ ಬಂದು ಕೆಲವು ಇನ್ನೂ ಕೂಡ ನಮಗೆ ಕಮ್ಮಿ ಮಾಡಿಕೊಡಿ ಅಂತ ಹೇಳಿ ನಮಗೆ ಕೇಳ್ತಾ ಇದ್ದಾರೆ. ನನಗೇನಾಗಿದೆ, ಅವರಿಗೆ ಎಕ್ಸಾಮಿನೇಷನ್ ಕೂರ್ಸೋದಕ್ಕೆ ತೊಂದರೆ ಕೊಡ್ತಾ ಇಲ್ಲ ನಾವು.
ಬೇರೆದೆಲ್ಲ ನಮ್ಮ ಇಲಾಖೆಯಿಂದ ಎಲ್ಲ ಅಪ್ಡೇಟ್ ಮಾಡಿ ಇಟ್ಟಿದ್ದೀನಿ. ಬೇರೆ ಇಲಾಖೆ ನನ್ನ ಸೇಫ್ಟಿನ ಹೆಂಗೆ ಕೊಡಲಿ? ನಾನು 10 ವರ್ಷಕ್ಕೆ ಈಗ ರಿನ್ಯೂ ಮಾಡ್ತಾ ಇರೋದು. ಈ 76 ಸಾವಿರ ಶಾಲೆ, ನಮ್ಮ ಸರ್ಕಾರಿ ಶಾಲೆ, ಅನುದಾನಿತ ಶಾಲೆ, ಪ್ರೈವೇಟ್ ಶಾಲೆ ಎಲ್ಲ ಸೇರಿ 76 ಸಾವಿರ ಶಾಲೆಗಳಲ್ಲಿ ಅವರಿಗೆ ಮುಂಚೆ ಕೊಡ್ತಾ ಇದ್ದಿದ್ದು 1 ವರ್ಷಕ್ಕೆ. ನಾವಿವಾಗ ಅಟ್ ಎ ಟೈಮ್ 10 ಇಯರ್ಸಿಗೆ ಕೊಡ್ತಾ ಇದ್ವಿ. ಕರೆಕ್ಟ್ ಅಲ್ಲ? ಇಟ್ ಆಮ್ ರೈಟ್? ಕರೆಕ್ಟ್. 5 ಇಯರ್ಸ್ 10 ಇಯರ್ಸಿಗೆ ಕೊಡ್ತಾ ಇದ್ದೀವಿ. ಸೊ ಮತ್ತೆ ಬರೋದು ಬೇಡ. ಸೊ ಸಂಖ್ಯೆ ಕಮ್ಮಿ ಆಗಲಿ. ಈಗ ಅದೇನಾಗಿದೆ, ಫೈರು, ಸೇಫ್ಟಿ, ಕನ್ವರ್ಷನ್, ಇದಿಷ್ಟನ್ನು ಕೂಡ ನಾವು ರೆವೆನ್ಯೂ ಇಲಾಖೆಯವರಿಗೆ ಕನ್ವರ್ಷನ್ ಮಾಡಬೇಕಾದ್ರೆ ಎಜುಕೇಷನಿಗೆ ಫಾಸ್ಟಾಗಿ ಮಾಡಿಕೊಡೋದಕ್ಕೆ DC ಅವರಿಗೆ ಅಥಾರಿಟಿ ಕೊಟ್ಬಿಟ್ಟು ಮುಗಿಸ್ಕೊಂಬಿಡಿ, ಇನ್ಕ್ಲೂಡಿಂಗ್ ಫಾರ್ ಓಲ್ಡ್. ಅವ್ರು ಹೇಳೋದು ಓಲ್ಡನ್ನ ಬಿಟ್ಟೇ ಬಿಡಿ, ನೀವು ಕೇಳೋಕ್ಕೆ ಹೋಗ್ಬೇಡಿ. ಹಳ್ಳಿಯಲ್ಲಿ ಯಾರೋ ಸ್ಕೂಲ್ ಕಟ್ಟಿದ್ದಾರೆ, ಮಕ್ಕಳೆಲ್ಲ ಇಷ್ಟು ಪಾಸ್ ಆಗಿದ್ದಾರೆ. ನನ್ನ ಕಾನೂನಲ್ಲಿ ಅದಿಲ್ವೇ? ಅವ್ರು ರೆವಿನ್ಯೂ ಅವ್ರು ನನಗೆ ಕೊಡಲೇಬೇಕಲ್ಲ. ಸೊ ಯು ಹ್ಯಾವ್ ಟು ಗಿವ್ ಮಿ ಸಮ್ ಟೈಮ್. ಇಷ್ಟು ವರ್ಷ ಯಾರೂ ಥಿಂಕ್ ಮಾಡಲಿಲ್ಲ ಇದನ್ನು. ಈಗ ರೆವಿನ್ಯೂ ಡಿಪಾರ್ಟ್ಮೆಂಟಲ್ಲಿ ಕೃಷ್ಣ ಬೈರೇಗೌಡರು ಎಲ್ಲ ಸಿಸ್ಟಮ್ಯಾಟಿಕ್ ಮಾಡಿ ಕೆಲವೆಲ್ಲ ಖಾತಾ ಮಾಡೋದು ಇದೆ. ಅದ್ರ ಜೊತೆಗೆ ನಾವು ಕೂಡ ಜೋಡಣೆ ಮಾಡ್ತಾ ಇದ್ದೀವಿ. ಇದ್ರ ಜೊತೆಗೆ ನಾನೇ ಹೇಳ್ತಾ ಇದ್ದೀನಿ, ಎಷ್ಟೋ ಒಂದು ಕಡೆಗೆ ಅತಿಕ್ರಮಣ ಆಗೋಗ್ಬಿಟ್ಟಿದೆ. ಅದೇನೋ 94D ಅನ್ನೋದು ಒಂದಿದೆ. ನಮ್ಮ ಶಾಲೆಯ ಜಮೀನಲ್ಲಿ ಯಾರೋ ಮನೆ ಕಟ್ಕೊಂಡ್ಬಿಟ್ಟಿದ್ದಾರೆ ಹಳ್ಳಿಯಲ್ಲಿ. ಈಗ 94D ಪ್ರಕಾರ ಅವನಿಗೆ ಹಕ್ಕು ಕೊಡಬೇಕು. ಬಟ್ ಪ್ರಾಪರ್ಟಿ ಯಾರ್ದು? ಶಿಕ್ಷಣ ಇಲಾಖೆದು. ಸೊ ಇದನ್ನು ಹೆಂಗೆ ಸಾರ್ಟ್ ಔಟ್ ಮಾಡಬೇಕಂತ ಅದನ್ನು ಕೂಡ ನಾನು ಹೊಸದು ಒಂದು ಹೇಳ್ತಾ ಇದ್ದೆ. ಇಂಥ ತುಂಬ ಸಮಸ್ಯೆ ಇರೋದ್ರಿಂದ ಅದನ್ನು ಒಂದು ಹಂತಕ್ಕೆ ತಂದು ಮಾಡಬೇಕಾಗುತ್ತೆ. ಅಟ್ ದ ಸೇಮ್ ಟೈಮ್ ನಾನು ಹಾರ್ಶ್ ಆಗಿ ಡಿಸಿಷನ್ ನಾಳೆ ತೊಗೊಂಡ್ಬಿಟ್ರೆ ಮಕ್ಕಳು ಎಲ್ಲಿ ಹೋಗಿ ಯಾವ ಶಾಲೆಯಲ್ಲಿ ಹೋಗ್ಬಿಟ್ಟು ನಾನು ಓದ್ಸಕ್ಕೆ ಕೊಡಲಿ? ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.